ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಾವು ಈಗ ಮಡಿಕೇರಿಯಲ್ಲಿ ಸೀಕ್ರೆಟ್ ಆಶ್ರಮಲ್ಲಿದ್ದೇವೆ. ಸೊ ನಾವು ಮಡಿಕೇರಿ ಬಂದಾಗ ಜಾಸ್ತಿಯಾಗಿ ಇರೋದೇ ಸೀಕ್ರೆಟ್ ಆಶ್ರಮಲ್ಲಿ. ಸೊ ಇದುವೇ ನೋಡಿ ಸೀಕ್ರೆಟ್ ಆಶ್ರಮ. ಇಲ್ಲಿ ನೀವು ಸ್ಟೇ ಆಗ್ಬೋದು. ಇದರೊಳಗಡೆ ನಿಮಗೆ ಡಾಮ್ಸ್ ಮತ್ತು ಪ್ರೈವೇಟ್ ರೂಮ್ ಕೂಡ ಅವೈಲೇಬಲ್ ಇದೆ. ಹಾಗೆಯೇ ನೀವು ಬೆಳಿಗ್ಗೆ ಎದ್ದಾಗ ಅಥವಾ ನೀವು ಫ್ರೀ ಇದ್ದಾಗ ನಿಮಗೆ ಈ ವ್ಯೂ ನೋಡಿ, ಫುಲ್ ಕಾಫಿ ತೋಟದ ವೈಬ್. ಈಗ ಇಲ್ಲಿಂದ ನಿಮ್ಗೆ ಗೊತ್ತಿರೋ ಹಾಗೆ ಮಡಿಕೇರಿ ಹತ್ರ ಹರಿಯುವಂಥ ನದಿ ಕಾವೇರಿ. ಈ ಕಾವೇರಿ ನದಿ ಮಡಿಕೇರಿಯಿಂದ ಸ್ಟಾರ್ಟ್ ಆಗಿ ತಮಿಳುನಾಡು ಕಡೆಗೆ ಹೋಗ್ತಾ ಇದೆ, ಯಾಕಂದರೆ ತಮಿಳುನಾಡಿಗೆ ನೀರು ಪೂರೈಸುವಂಥದ್ದು. ಸೊ ಕಾವೇರಿ ನದಿಯ ಉದ್ಭವ ಸ್ಥಳವಾದಂತಹ ತಲಕಾವೇರಿ ನಿಮ್ಗೆ ಗೊತ್ತಿರ್ಬೋದು, ಅಲ್ಲೇ ಹೋಗ್ತಾ ಇದ್ದೇವೆ. ಸೊ ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ತಲಕಾವೇರಿ ಕಡೆ ಹೊರಡುವ. Yes, let's go. ಸೊ ಇಲ್ಲಿಂದ ಈಗ ಆಫ್ ರೋಡಲ್ಲಿ ಹೋಗಿ ಮೋಸ್ಟ್ಲಿ ನಾವು ಚೆಟ್ಟಳ್ಳಿ ಕಡೆ ಹೋಗಬೇಕಾಗುತ್ತೆ. ನೋಡುವ ಯಾವ ರೂಟ್ ಅಂತ. ಮ್ಯಾಪ್ ಕೂಡ ಇಲ್ಲ. ಕೀರ್ತನ್ ಅವರು ಇದ್ದಿದ್ದರೆ ಅವರ ನ್ಯಾವಿಗೇಷನ್ ಕೂಡ ಇರ್ತಾಯಿತ್ತು. ಸೊ ಆದರೆ ಕೀರ್ತನ್ ನಿನ್ನೆ ರಾತ್ರಿ ಬ್ಯಾಂಗ್ಳೂರು ಕಡೆ ಹೊರಟರು. ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ. ಸೊ ಹಾಗಾಗಿ ನಾನು ಮತ್ತು ಪ್ರಜ್ವಲ್ ಮಾತ್ರ ಈಗ ಮಂಗಳೂರು ಕಡೆ ಹೋಗ್ತಾ ಇದ್ದೇವೆ. ಬಾಯ್ ಬಾಯ್. ಕಾಣ ಮಳೆ ಬಂದಿದ್ದರಿಂದ ಸ್ವಲ್ಪ ಸ್ಲಿಪ್ಪರಿ ಉಂಟು ಈ ರೋಡ್, ಮತ್ತು ಟಾಪ್ ಬಾಕ್ಸ್ ಕೂಡ ಉಂಟಲ್ಲ. ಸೊ ಹಿಂದೆಗಡೆ ವೆಯ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಫೀಲ್ ಆಗ್ತಾ ಉಂಟು. ಮುಂದಕ್ಕಿಂತ ಹಿಂದೆನೇ ಜಾಸ್ತಿ ವೆಯ್ಟ್ ಫೀಲ್ ಆಗ್ತಾ ಉಂಟು. ಸೊ ಹಾಗಾಗಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ನೋಡುವ ಎಂತ ಆಗ್ತದಂತ. ಏನೋ ಆಗಲಿಕ್ಕಿಲ್ಲ ಇಷ್ಟೊಂದು ರೈಡ್ ಬಂದ ಮೇಲೆ. ಆದರೆ ನೀವು ಕೆಸರಲ್ಲಿ ಯಾವಾಗ ಟೈರನ್ನು ಹಾಕ್ತೀರ ಆಗ ಸ್ಲಿಪ್ ಆಗಿ ಆಗುತ್ತೆ, ಯಾಕಂದರೆ ಟೈರ್ ಜಾರುತ್ತಲ್ಲ. ಹಾಗಾಗಿ ಓ ಓ ಓ ಓ ಓ ಕೆಸರು ನೋಡುವಾಗಲೇ ಎದ್ರಿಗೆ ಬೈ ಕೆಸರು ನೋಡುವಾಗಲೇ ಎದ್ರಿಗಾಗುತ್ತೆ ಮಾರೆ. ಬಟ್ ಈ ಥರ ರೋಡಲ್ಲಿ ಒಂದು ರೈಡ್ ಮಾಡೋ ಒಂದು ಮಜಾನೇ ಬೇರೆ. ಹೈವೇಲೆಲ್ಲೇ ಒಂದೇ ಸ್ಪೀಡಲ್ಲಿ ಮೇಂಟೈನ್ ಮಾಡಿ ಇಲ್ಲಿ ಸಿಗುವಂತಹ ಚಾಲೆಂಜಸ್ ಈ ರೋಡಲ್ಲಿ ಒಂದು ಸೂಪರ್ ಆಗ್ತದೆ. ಅದಕ್ಕೆ ಜಾಸ್ತಿ ಬೈಕರ್ಸ್ ಆಫ್ ರೋಡನ್ನು ಇಷ್ಟಪಡೋದು. ಅಂದರೆ ನಾನು ಒಮ್ಮೆ ಬಿದ್ದ ಮೇಲೆ ನನಗೆ ಆಫ್ ರೋಡೇ ಬೇಡ ಅಂತ ಆಗಿಬಿಟ್ಟಿದೆ. ಅಂದರೆ ಆಫ್ ರೋಡಲ್ಲಿ ಬೈಕಿದೇನು ತಪ್ಪಿರಲಿಲ್ಲ, ರೋಡಿದು ಕೂಡ ಏನು ತಪ್ಪಿರಲಿಲ್ಲ. ನಾನು ತುಂಬ ಫಾಸ್ಟ್ ಇದ್ದೆ. ಸೊ ಹಾಗಾಗಿ ಬಿದ್ದದ್ದು. ಲೆಫ್ಟ್ ಲೆಫ್ಟ್ ಲೆಫ್ಟ್. ಸೊ ಬನ್ನಿ, ಆಗಿದ್ರೆ ಹೋಗುವ. ಆಫ್ ರೋಡೆಲ್ಲ ಮುಗೀತು, ಇನ್ನು ಮೇಲಿನ ರೋಡಲ್ಲಿ ಹೋಗುವಂಥದ್ದು. ಸೊ ನೀವು ಮಡಿಕೇರಿ ಏನಾದರೂ ಪ್ಲ್ಯಾನ್ ಮಾಡಿದರೆ ಜಾಸ್ತಿಯಾಗಿ ಹೋಗುವಂಥದ್ದೇ ಈ ರಾಜಾ ಸೀಟ್ ಮತ್ತು ಗೋಲ್ಡನ್ ಟೆಂಪಲ್. ಮತ್ತು ಇನ್ನೊಂದು ಪ್ಲೇಸ್ ಯಾವುದಂದರೆ ಅದುವೇ ತಲಕಾವೇರಿ, ಈ ಕಾವೇರಿ ನದಿಯ ಉದ್ಭವ ಸ್ಥಳ ಅಂತ ಏನು ಹೇಳ್ತಾರೆ ಅಲ್ಲಿ. ಸೊ ಅದಕ್ಕೆ ಇಲ್ಲಿಂದ 64 ಕಿಲೋಮೀಟ್ರ್ ಇದೆಯಂತೆ. ಸೊ ಮ್ಯಾಪ್ ಕೂಡ ಏನೂ ಇಲ್ಲ. ಜನರ ಹತ್ರ ಈಗ ಕೇಳಿ ಹೋಗಬೇಕಾಗುತ್ತೆ. ನೀನು ಲಾಸ್ಟ್ ಟೈಮ್ ನಾನು ಮಡಿಕೇರಿ ಬಂದಾಗ ನೋಡಿರ್ಬೋದು ಕತ್ತಲೆ ಕಾಡು ವ್ಯೂ ಪಾಯಿಂಟ್ ಅಂತ. ಸೊ ಅದು ಕೂಡ ಇಲ್ಲೇ ಹತ್ತಿರದಲ್ಲಿದೆ. ಅಂದರೆ ಈಗ ಅದಕ್ಕೆ ಹೋಗಲಿಕ್ಕೆ ಸಮಯ ಇಲ್ಲ, ಯಾಕಂದರೆ ಇವತ್ತು ಎದ್ದಾಗಲೇ ಸ್ವಲ್ಪ ಲೇಟ್ ಆಯಿತು. 12:30 ಆಗಿದೆ ಟೈಮಿಗೆ ಆಲ್ರೆಡಿ. ಸೊ ಇದೆಲ್ಲ ಫುಲ್ಲು ಕಾಡು ರೀ. ಅಲ್ಲಲ್ಲಿ ಆನೆ ಬರ್ತಾ ಇರ್ತದೆ. ನೀವು ಬೆಳಿಗ್ಗೆ 6-7 ಗಂಟೆಗೆಲ್ಲ ಇಲ್ಲಿ ಬಂದರೆ ಆನೆಗಳು ಇಲ್ಲೇ ಇರ್ತದೆ. ಸೊ ನೀವೇನಾದರೂ ಆನೆ ನೋಡಬೇಕಂತಾದರೆ ಇಲ್ಲೇ ಬಂದುಬಿಡ್ಬೋದು.
ನೋಡಿ, ಈಗ ನಾವು ಮಂಗಳೂರು ಹೋಗೋದಾದರೆ ಸ್ಟ್ರೈಟ್ ಹೋಗಬೇಕಿತ್ತು. ಈಗ ನಾವು ಆಗಲೇ ಹೇಳಿದಾಗೆ ತಲಕಾವೇರಿ ಹೋಗ್ತಾ ಇದ್ದೇವೆ, ಅಂದರೆ ಕಾವೇರಿ ನದಿಯ ಉದ್ಭವ ಸ್ಥಳ. ಅಲ್ಲಿ ಹೋಗ್ಬೇಕಂತಾದರೆ ಅಲ್ಲಿ ಒಂದು ರೂಟ್ ಇತ್ತು, ಇಲ್ಲಿ ಒಂದು ರೂಟ್ ಇದೆ. ಮಡಿಕೇರಿ ಆಗಿ ಕೂಡ ಹೋಗ್ಬೋದು, ಆದರೆ ಇದು ಸ್ವಲ್ಪ ಎತ್ತರ ರೂಟ್ ಆಗಿರೋದ್ರಿಂದ ಒಂದು ಒಳ್ಳೆ ಸೀನಿಕ್ ವ್ಯೂ ಕೂಡ ಇರ್ಬೋದು ಅಂತ ಇದರಲ್ಲಿ ಹೋಗ್ತಾ ಇದ್ದೇವೆ. ಯಾಕಂದರೆ ಬೈಕಲ್ಲಿ ನಾವು ಹೋಗುವಾಗ ಯಾವುದತ್ತು ಒಂದು ಒಳ್ಳೆ ವ್ಯೂ ಇದ್ದರೆ ಇನ್ನೂ ಸ್ವಲ್ಪ ಚೆಂದ ಕಾಣ್ತದಲ್ಲ. ಮತ್ತು ಕತ್ತಲೆಕಾಡು ವ್ಯೂ ಪಾಯಿಂಟ್, ನಾನು ಲಾಸ್ಟ್ ಟೈಮ್ ಹೋದಂಥ ಕತ್ತಲೆಕಾಡು ವ್ಯೂ ಪಾಯಿಂಟ್ ಕೂಡ ನೋಡಿ. ವಾವ್ ಮ್ಯಾನ್, ನಾನು ಲಾಸ್ಟ್ ಟೈಮ್ ಹೋದಂಥ ಕತ್ತಲೆಕಾಡು ವ್ಯೂ ಪಾಯಿಂಟ್ ಕೂಡ ಇಲ್ಲೇ ನಾನು ತೋರಿಸ್ತೇನೆ. ರೈಟ್ ಸೈಡಲ್ಲಿ ಹೋಗಬೇಕು, ಬಟ್ ಈಗ ಅಲ್ಲಿ ಹೋಗಲಿಕ್ಕೆ ಇಲ್ಲ ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ತಲಕಾವೇರಿಗೆ ರೀಚ್ ಆಗಬೇಕಲ್ಲ. ಒಂದು ಕತ್ತಲೆಕಾಡುಗೆ ನಾನು ಲಾಸ್ಟ್ ಟೈಮೇ ಹೋಗಿದ್ದೇನೆ. ಮಡಿಕೇರಿಯಲ್ಲಿ ಮಳೆ ಬಂದರೆ ಉಂಟಲ್ಲ, ಒಂದು ಒಳ್ಳೆಯ ಒಂದು ಖುಷಿ ಕೊಡುತ್ತೆ ಮರೆ. ಫುಲ್ ಗ್ರೀನರಿ ಆಗಿ ತಂಪಾಗಿ. ನಾನೀಗ ರೈಡಿಂಗ್ ಜಾಕೆಟ್ ಮೇಲೆ 2 ರೈನ್ ಕೋಟ್ ಹಾಕಿದ್ದೇನೆ. ಯಾಕೆಂದರೆ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದಾಗೆ ನಾವು ಎಷ್ಟೇ 1000 ರೈನ್ ಕೋಟ್ ತಗೊಂಡ್ರು ಕೂಡ ನೀರು ಹೋಗೇ ಹೋಗುತ್ತೆ ಅಂತ. ಸೊ ಹಾಗಾಗಿ ನಾನು 2 ಜಾಕೆಟ್ ಹಾಕಿದ್ದೇನೆ. ಆದರೂ ಕೂಡ ನಮಗೆ ಸೆಕೆ ಅಂತ ಏನಿದೆ ಅದು ಏನು ಅನುಭವ ಆಗ್ತಾ ಇಲ್ಲ. ಅಷ್ಟೊಂದು ಚಳಿ ಉಂಟು ಇಲ್ಲಿ ಪ್ರದೇಶದಲ್ಲಿ. ಸೊ ಮತ್ತು ಮರ ಗಿಡಗಳಿರೋದ್ರಿಂದ ಅದು ಕೂಡ ಚಳಿ ಆಗಲಿಕ್ಕೆ ಒಂದು ಕಾರಣ ಕೂಡ ಹೌದು, ನಿಮ್ಗೆಲ್ರಿಗೂ ಗೊತ್ತೇ ಇದೆ. ನೀವು ಕತ್ತಲೆಕಾಡು ವ್ಯೂ ಪಾಯಿಂಟಿಗೆ ಹೋಗ್ಬೇಕಂತ ಆದರೆ ಈ ಕಡೆ ಹೋಗ್ಬೇಕು, ಕತ್ತಲೆಕಾಡು ವ್ಯೂ ಪಾಯಿಂಟಿಗೆ. ಆದರೆ ನಾವು ಆ ಕಡೆ ಹೋಗ್ತಾ ಇಲ್ಲ. ಸೊ ನೀವೇನಾದರೂ ಕತ್ತಲೆಕಾಡು ವ್ಯೂ ಪಾಯಿಂಟ್ ಯಾವ ಥರ ಇದೆ ಅಂತ ನೋಡಬೇಕಂತಾದರೆ ನನ್ನ ಪ್ರೀವಿಯಸ್ ವೀಡಿಯೋ ಅಥವಾ ಮಾರ್ಚಲ್ಲಿ ನಾನು ಮಡಿಕೇರಿ ಬಂದಾಗ ಮಡಿಕೇರಿ ಪ್ಲೇ ಲಿಸ್ಟ್ ಅಂತ ಇದೆ, ಅದರಲ್ಲಿ ಉಂಟು. ಓ ಕಲ್ಲುಗಳಿದ್ದರೆ ಸ್ವಲ್ಪ ಕಷ್ಟ ಆಗ್ತದೆ, ಟೈರ್ ಸ್ಕಿಡ್ ಆಗ್ತದೆ ಅಂತ ಹೆದರಿಕೆ. ಆಗುತ್ತಾ ಇಲ್ವಾ ಅಂತ ಅದು ಬೇರೆ ವಿಷಯ. ಒಂದು ತಪ್ಪು ಮಾಡಿದೆ ನಾನು, ಶೂ ಹಾಕಿ ಸ್ವಲ್ಪ ಕಷ್ಟ ಆಯಿತು. ಯಾಕೆಂದರೆ ಈ ಮಳೆ ಬಂದಿದ್ದರಿಂದ ಶೂ ಕೂಡ ಒದ್ದೆ ಆಗಿದೆ. ಸೊ ಇಲ್ಲಿ ಇರುವಂಥದ್ದು ಜಾಸ್ತಿ ಸಿಲ್ವರ್ ಮರಗಳು, ಕಾಫಿ ಎಸ್ಟೇಟ್ಗಳು, ಮತ್ತು ಅಲ್ಲಲ್ಲಿ ಈ ಹಲಸಿನ ಹಣ್ಣು ಮರ ಏನಿದೆ ಅಲ್ಲಲ್ಲಿದೆ, ಅಂದರೆ ಸುಮಾರಿದೆ. ಇದು ಮೋಸ್ಟ್ಲಿ ಕೃಷಿ ಮಾಡ್ತಾರ ಅಂತ ಅದರಲ್ಲೇ, ಅದನ್ನು ಮಾರ್ಕೆಟಿಗೆ ಮಾರಿ ಗೊತ್ತಿಲ್ಲ, ನೋಡುವ. ಸೊ ಈಗ ಮರ್ಗೋಡು ರೀಚ್ ಆಗಿದ್ದೇವೆ ಅಂತ ಅಂದ್ಕೊಳ್ತೇನೆ. ಸೊ ಮರ್ಗೋಡು ಇಂದ ತಲಕಾವೇರಿಗೆ ಹೋಗಲಿಕ್ಕೆ ದಾರಿ ಇಲ್ಲಿ ಯಾರ ಹತ್ರ ಕೇಳಬೇಕಾಗುತ್ತೆ, ಯಾಕಂದರೆ ನನಗೆ ಗೊತ್ತಿಲ್ಲ. ಆಟೋದವ್ರ ಹತ್ರ ಕೇಳುವ, ಆಟೋದವರಿಗೆ ಎಲ್ಲದ ರೂಟ್ ಗೊತ್ತಿರ್ಬೋದಲ್ಲ, ಸೊ ಅವ್ರ ಹತ್ರನೇ ಕೇಳುವಲ್ಲ. ಇದು ತಲಕಾವೇರಿ ಹೇಗೆ ಹೋಗೋದು? ತಲಕಾವೇರಿ ಇಲ್ಲಿಂದ ರೈಟಾ? ಹಾಂ 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 ಸರಿ, ಇಲ್ಲಿಂದ ರೈಟ್ ಅಲ್ಲ? ಓಕೆ ಥ್ಯಾಂಕ್ ಯು. ಇಲ್ಲಿಂದ ರೈಟ್ ಹೋಗ್ಬೇಕಂತ. ಈಗ ನಾವು ಯಾವ ಊರಲ್ಲಿದ್ದೇವೆ? ಮರಗೋಡು ಎಂಬ ಊರಲ್ಲಿದ್ದೇವೆ. ಇಲ್ಲಿಂದ ರೈಟ್ ಹೋಗ್ಬೇಕಂತೆ. ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ನಾವು ರೈಡಲ್ಲಿರುವಾಗ ಅಥವಾ ನಾರ್ಮಲಿ ನಮ್ಮ ಲೈಫಲ್ಲಿ ನೀರು ಅಥವಾ ಲಿಕ್ವಿಡನ್ನು ಕುಡಿತಾ ಇರಬೇಕು. ಮಳೆಗಾಲ ಆಗಿರಲಿ, ಬೇಸಿಗೆಗಾಲ ಆಗಿರಲಿ ಅಂತ. ರೈಡ್ ಮಾಡುವಾಗ ನಮಗೆ ಬಾಯಾರಿಕೆ ಆಗೋದು ಕಡಿಮೆ, ಯಾಕೆಂದರೆ ಒಂದೇ ಸ್ಪೀಡಲ್ಲಿ ಇರ್ತೀವಲ್ಲ. ಮತ್ತು ರೈಡಿಂಗಲ್ಲಿ ನಾವು ನೀರು ಕುಡಿಬೇಕು, ಲಿಕ್ವಿಡ್ ಇಂಟೇಕ್ ಮಾಡಬೇಕು ಅಂತ ನೆನಪೇ ಇರೋದಿಲ್ಲ. ಬಟ್ ಈಗ ಎಲ್ಲಾದರೂ ನಿಲ್ಲಿಸಿ ಒಂದು ಜ್ಯೂಸ್ ಅಥವಾ ನೀರು ಅಥವಾ ಏನಾದರೂ ಎಳ್ನೀರು ಕುಡಿಬೇಕಾಗುತ್ತೆ. ಎಲ್ಲಾದರೂ ಇದೆಯಾ ಅಂತ ನೋಡುವ. ಮಳೆಗಾಲದಲ್ಲಿ ಎಳ್ನೀರು ಸಿಗೋದು ಕೂಡ ಡೌಟೇ ಅಲ್ವಾ? ಓಕೆ, ಇಲ್ಲಿಂದ 12 ಕಿಲೋಮೀಟ್ರ್ ಹೋಗ್ಬೇಕು ಹೇಳಿದ್ರಲ್ಲ. ಸೊ 12 ಕಿಲೋಮೀಟ್ರ್ ಹೋಗಿ ಆಮೇಲೆ ಕಂಟಿನ್ಯೂ ಮಾಡುವ ಬನ್ನಿ. ಇದು ಗ್ಲಾಸ್ ಬ್ರಿಡ್ಜಿಗೆ ಎಷ್ಟು ಎಂಟ್ರಿ ಗೊತ್ತಿಲ್ವಾ? ಇಲ್ಲಿ ಇಲ್ಲೆಯಾ? ಎಂಟ್ರಿ ಅಲ್ಲಲ್ಲ? ಹಾಂ, ಕ್ಲೋಸಾ? ಹಾಂ, ಮತ್ತೆ ಮತ್ತೆ ಅಲ್ಲಲ್ಲ, ಎಂಟ್ರಿ ಎಷ್ಟು? ಎಂಟ್ರಿ 200? ಒಳ್ಳೆ ಇದೆಯಾ? ಎಲ್ಲಿಯಾನ? ಮಲ್ಲದ ಕಾಲೇಜಿಗೆ 200ಗೆ.
दाल याच री पिज्जी ಅಂತ ತೂತೆ ಬರ್ಚಾದ ವಯನಾಡು ಬೆಸ್ಟ್ 200 ರೂಪಾಯಿ ಹಾಂ ಮತ್ತೆ ಹೋಲು అవునుండా అది ఎంకలు వయనాడు పోతా వయనాడుದ ಸೂಪರ್ ಉಂಟು ಅಂಚೆ ಇಜ್ಜಾತ ಒಂದು ಸರಿ ಬರ್ಪ ತಲಕಾವೇರಿ ವನಸುಂಡ ದೇವಸ್ಥಾನ ಅದೇ ಬರ್ಬಾ ಥ್ಯಾಂಕ್ ಯು ಸೊ ಗ್ಲಾಸ್ ಬ್ರಿಡ್ಜ್ಗೆ 200 ರುಪೀಸ್ ಎಂಟ್ರಿ ಫೀಸ್ ಅಂತೆ. ಸೊ ಸುಮ್ಮನೆ 200 ಕೊಟ್ಟರು. ಅದು ಒಳ್ಳೆ ವ್ಯೂ ಕೂಡ ಇಲ್ಲ. ಯಾಕಂದರೆ ನಾನು ವಯನಾಡಲ್ಲಿ ಹೋದಾಗೆ ಅಲ್ಲಿ ತುಂಬ ಅಂದರೆ ತುಂಬ ಎತ್ತರದಲ್ಲಿತ್ತು. ಅಂದರೆ ಬೆಟ್ಟದ ಮೇಲೆ ಇರೋದ್ರಿಂದ 900 ಕಂಡಿ ವ್ಯೂ ಪಾಯಿಂಟ್ ಅಂತ ಏನಿದೆ ಅಲ್ಲಿಂದ ಒಳ್ಳೆ ಒಂದು ವ್ಯೂ ಇತ್ತು. ಆದರೆ ಇಲ್ಲಿ ಕೆಳಗಿಂದ ಆದರೆ ಏನು ಪ್ರಯೋಜನ, ಸುಮ್ಮನೆ 200 ರೂಪಾಯಿ ಎಂಟ್ರಿ ಫೀಸ್ ಕೊಟ್ಟು ಅದೇ 200 ರೂಪಾಯಿ ನಾವು ಊಟಕ್ಕೆ ಹಾಕಿದರೆ. ಸೊ ಮಡಿಕೇರಿಯಲ್ಲಿ ನಾನು ಈ ಗ್ಲಾಸ್ ಬ್ರಿಡ್ಜ್ ವರ್ತ್ ಅಂತ ಹೇಳೋದಿಲ್ಲ. ಅದು ಮೊದಲು ಕೂಡ ಓಪನ್ ಆದಾಗಲೂ ಕೂಡ ನಾನು ಫೋಟೋ ನೋಡಿದಾಗ ನನಗೆ ಇದಾಯಿತು, ಏನಿದು 200 ರೂಪಾಯಿ ಕೊಡುವಷ್ಟು ಏನಿಲ್ಲಲ್ಲ. ವಯನಾಡಲ್ಲಿ ನೀವು 300 ಕೊಟ್ಟರೆ ನಿಮಗೆ ಗ್ಲಾಸ್ ಬ್ರಿಡ್ಜ್ ಎಂಟ್ರಿ ಇದೆ, ಜಾಯಿಂಟ್ ಸ್ವಿಂಗ್ ಎಂಟ್ರಿ ಇದೆ, ಮತ್ತು ಅದರಲ್ಲಿ ಸುಮಾರು ಒಂದು 10-15 ಆ್ಯಕ್ಟಿವಿಟೀಸ್ ಇನ್ಕ್ಲೂಡ್ ಆಗುತ್ತೆ. ಜೀಪ್ ಫೀಸ್ ಬೇರೆ, ಜೀಪ್ ಫೀಸಿಗೆ ನೀವು 500 ರುಪೀಸ್ ಕೊಡಬೇಕು. ನೀವು ಜಾಸ್ತಿ ಜನ ಇದ್ದರೆ ಕಮ್ಮಿ ಆಗ್ಬೋದು, ಒಬ್ಬೊಬ್ಬರಿಗೆ 250 ಥರ ಬೀಳ್ಬೋದು. ಆದರೆ ನೀವೇನಾದರೂ ಗ್ಲಾಸ್ ಬ್ರಿಡ್ಜ್ ಹೋಗೋದಂತ ಆದರೆ ವಯನಾಡ್ ಅಥವಾ ವಯನಾಡ್ ಆಸುಪಾಸಿನಲ್ಲಿರುವಂತಹ ಗ್ಲಾಸ್ ಬ್ರಿಡ್ಜಿಗೆ ಹೋಗಿ ಅಂತ ಹೇಳ್ತೇನೆ. ಅದಾದಮೇಲೆ ತಲಕಾವೇರಿ ದೇವಸ್ಥಾನದಲ್ಲಿ ಊಟ ಇದೆಯಾ ಅಂತ ಕೇಳಿದೆ. ಯಾಕಂದರೆ ದೇವಸ್ಥಾನದ ಪ್ರಸಾದ ಊಟ ಮಾಡೋದು ಖುಷಿಯೇ ಬೇರೆ ಅಲ್ಲ. ಅಂದರೆ ಸಾರಿನ ಪರಿಮಳ, ಅನ್ನ. ಅವರು ಹೇಳಿದರು ಇದ್ದೇ, ಆದರೆ ನಾವು ರೀಚ್ ಆಗುವಾಗ ಲೇಟ್ ಆಗ್ಬೋದು ಅಂತ. ಸೊ ನೋಡುವ, ಸಿಕ್ಕಿದ್ರೆ ಊಟ ಮಾಡುವ, ಅಥವಾ ಇಲ್ಲಾಂದರೆ ದೇವರಿಗೆ ಕೈ ಮುಗಿದು ಬರೋಣ. ಸೊ ಬನ್ನಿ, ಇನ್ನು ತಲಕಾವೇರಿ ಇಲ್ಲಿಂದ 40 ಕಿಲೋಮೀಟರ್ಸ್ ಉಂಟು. ಸೊ ನಾವು ಸದ್ಯಕ್ಕೆ ಎಲ್ಲೋ ಒಂದು ರೂಟ್ ಮಿಸ್ ಆಗಿ ಸ್ವಲ್ಪ ಲಾಂಗ್ ಬಂದಿದ್ದೇವೆ ಅಂತ ಅಂದ್ಕೊಳ್ತೇನೆ. ಸೊ ನೋಡುವ ಹೇಗಾಗುತ್ತೆ ಅಂತ. ಓ ಓ ಓ ಭಾಗಮಂಡಲ, ಓ ಇಲ್ಲಿದೆಯಲ್ಲ ತಲಕಾವೇರಿ. ಭಾಗಮಂಡಲ ಮತ್ತು ತಲಕಾವೇರಿ ಅಂದರೆ ಬೇರೆ ಬೇರೆನಾ ಗೊತ್ತಿಲ್ಲ. ಪ್ರಜ್ವಲ್ ಹತ್ರ ಕೇಳುವ, ಪ್ರಜ್ವಲಿಗೆ ಗೊತ್ತಿರುತ್ತೆ ಜಾಸ್ತಿಯಾಗಿ ಭಾಗಮಂಡಲ ಮತ್ತು ತಲಕಾವೇರಿ ಅಂದರೆ ಏನು ಅಂತ. ಯಾಕಂದರೆ ಅವರು ಆಲ್ರೆಡಿ ತಲಕಾವೇರಿಯಲ್ಲಿಗೆ ಹೋದದ್ದವರು. ಬಟ್ ನಾನು ಲಾಸ್ಟ್ ಟೈಮ್ ಈಗ ಮಡಿಕೇರಿ ನನ್ನ ಒಂದು 8th ವಿಸಿಟ್. ಅಂದರೆ ತಲಕಾವೇರಿ ಹೋಗಬೇಕು ಅಂತ ಅಂದ್ಕೊಳ್ತೇನೆ, ಹೋಗ್ಲಿಕ್ಕಾಗಲ್ಲ. ಬಟ್ ನಿನ್ನೆ ನಾವು ನೈಟ್ ಒಂದು ಯಾವುದಾದ್ರೂ ಟೆಂಪಲ್ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಗ ಪ್ರಜ್ವಲ್ ಹೇಳಿದರು ಇಲ್ಲಿ ಹತ್ತಿರದಲ್ಲೇ ತಲಕಾವೇರಿ ಇದೆ ಅಂತ. ಆಗ ನನಗೆ ಫ್ಲ್ಯಾಶ್ ಆಯಿತು, ತಲಕಾವೇರಿ ಹೋಗ್ಬೋದಲ್ಲ ಅಂತ. ಸೊ ಹಾಗಾಗಿ ಈಗ ತಲಕಾವೇರಿ ಕಡೆ ಪ್ಲ್ಯಾನ್ ಮಾಡಿ ತಲಕಾವೇರಿ ಹೋಗ್ತಾ ಇದ್ದೇವೆ. ವಾಗಂಡೇಶ್ವರ ತಲಕಾವೇರಿ ಕ್ಷೇತ್ರಕ್ಕೆ ಓಕೆ ಎಂಟ್ರಾದ್ವಿ. ಇನ್ನು ಕೂಡ 10-15 ಕಿಲೋಮೀಟ್ರ್ ಇರಬೇಕು. ಬಟ್ ನಾವೀಗ ಕೊಲ್ಲೂರು ಹೋಗುವಾಗ ಹೇಗೆ ಮೊದಲೇ ದ್ವಾರ ಸಿಗುತ್ತೆ, ಅದೇ ಥರ ಇಲ್ಲಿ ಕೂಡ ದ್ವಾರ ಉಂಟು. ಓ, ಹೊಸ ಎಲ್ಲ ರೋಡ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಎಲ್ಲಿ ಹೋಗ್ಲಿಕ್ಕೆ? ಓ ಓ ಓ ಓ ಓ ಹೋಗೋಣ ಅಂತ ಹೊಸ ರೋಡು. ಓ ಇದು ಹೋಗುತ್ತೆ. ಹೊಸ ರೋಡ್ ಮಾಡಿಬಿಟ್ಟಿದ್ದಾರೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ. ಒಂದು ಟೆಂಪಲಾ? ಓಕೆ ಟೆಂಪಲ್ ಇದು ಅಂತ. ಬಟ್ ಈ ರೋಡ್ ನೋಡಿ, ತಲಕಾವೇರಿ. ದಾದಾ ಇದು ಭಾಗಮಂಡಲ. ಹಾಂ, ತಲಕಾವೇರಿ ಹೋಗ್ಬೇಕು ఉందకి పోతే బరకనా క్లోజా? ಸೊ ಇದು ಭಾಗಮಂಡಲ ಟೆಂಪಲ್. ಬಟ್ ಇಲ್ಲಿನ ವ್ಯೂ ನೋಡ್ರಿ ಯಾವ ಥರ ಇದೆ ಅಂತ. ಹೊಸ ರೋಡ್ ಕೂಡ ಮಾಡಿದ್ದಾರೆ. ನೋಡಿ, ಇದು ಟೆಂಪಲ್. ವಾವ್, ಇದೆಲ್ಲ ಕಾಣ್ತಿರುವಂಥದ್ದು ಬ್ರಹ್ಮಗಿರಿ ಹಿಲ್ಸ್. ಸೊ ಒಳಗಡೆ ಎಂಟ್ರಿ ಇಲ್ವಾ ಅಂತ, ದೇವಸ್ಥಾನ ಕ್ಲೋಸ್. ಇಲ್ಲ ಎಂಟ್ರಿ ಇದೆ. ನೋಡಿ,
ಬಟ್ ಒಂದು ಹೊಸ ಒಂದು ಎಕ್ಸ್ಪೀರಿಯೆನ್ಸ್ ಈ ರೋಡಲ್ಲಿ. ಮತ್ತು ಈ ಸೈಡ್ ಬಂದದ್ದು ಫಸ್ಟ್ ಟೈಮ್ ನಾನು ತಲಕಾವೇರಿ ಕಡೆಗೆ ಬಂದದ್ದು. ಫಸ್ಟಿಗೆ ನಾವು ಬಾಗಂಡೇಶ್ವರ ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ತಲಕಾವೇರಿ ಕಡೆ ಹೋಗುವ. ಮತ್ತು ತಲಕಾವೇರಿಯಿಂದ ನಾವು ವಾಪಸ್ ಮಡಿಕೇರಿ ಬರಬೇಕಾಗಿಲ್ಲ, ಅಲ್ಲಿಂದನೇ ಸುಳ್ಯ ಕಡೆ ರೂಟ್ ಇದೆ. ನಾವು ರಾಣಿಪುರ ಮೇಲೆ ಏನು ಹೋಗ್ತೇವೆ ಆ ಕಡೆ. ಬನ್ನಿ ಆಗಿದ್ರೆ ಬಾಗಂಡೇಶ್ವರ ದೇವಸ್ಥಾನಕ್ಕೆ ಹೋಗುವ. ಶಿವ ದೇವಸ್ಥಾನನಾ? ಓ ಓ ಓ ಫ್ಲೈಓವರ್ ಥರ ಆಗಿಬಿಟ್ಟಿದಲ್ಲ ಇದು. ವಾವ್ ಮ್ಯಾನ್. New experience, new temple, new place. Wow. ಇದುವೇ ನೋಡಿ, ಇಲ್ಲಿ ಪಾರ್ಕಿಂಗ್ ಮಾಡಿ ಹೋಗ್ಬೇಕಂತ. ಇದು ಭಾಗಮಂಡಲ ಟೆಂಪಲ್. ಇದ್ರ ಮುಂದೆಗಡೆ ಇರುವಂಥದ್ದು ತಲಕಾವೇರಿ ಟೆಂಪಲ್. ಅದು ನೀರು ಕೊಳ ಇರುವಂಥದ್ದು ಅಲ್ಲಿಯಾ? ಇದು ಬಾಗಂಡೇಶ್ವರ ಅಂದರೆ ಓ ದೇವರಿ ಉಂಟಾ? ಓಕೆ ಓಕೆ. ಉಲಯ ಎಂಟ್ರಿ ಉಂಟಾ ಅಂದು? ಬೇಡೆ ಬನ್ನಿ. ಈಗ ಹೆಲ್ಮೆಟ್ ಗ್ಲೌಸ್ ಎಲ್ಲ ಒಳಗಡೆ ಇಟ್ಟು ಆಮೇಲೆ ದೇವಸ್ಥಾನದ ಒಳಗಡೆ ಹೋಗಿ ಬರುವ. ಯಾಕೆಂದರೆ ಇಷ್ಟು ದೂರ ಬಂದಿದ್ದೇವಲ್ಲ. ವಾಹನ ತಲಕಾವೇರಿಗೆ ಇಲ್ಲಿಂದ 8 ಕಿಲೋಮೀಟ್ರ. ಯಾವ ಕಡೆ ಗೊತ್ತಿಲ್ಲ. ನೋಡ ವಾಹನ ನಿಷೇಧ. ಅಡೆ ಬೋರಂಡ ಪೋದರ್ಕನ. ಸೊ ಬನ್ನಿ. ಫುಟ್ವೇರ್ ಇಲ್ಲಿ ಇಡಬೇಕು. ಹೆಲ್ಮೆಟ್ ಕೂಡ ಇಡಲಿಕ್ಕೆ ಒಂದು ವ್ಯವಸ್ಥೆ ಇರ್ಬೋದು. ಎಲ್ಲ ಇಡ್ತಿದ್ದಾರಲ್ಲ, ನಾವು ಕೂಡ ಇಡುವ. ಮತ್ತು ಒಳಗಡೆ ಹೋಗಿ ಬರುವ. ಸೊ ಬನ್ನಿ, ಒಳಗಡೆ ಹೋಗಿ ಆಮೇಲೆ ಆ ಕಡೆ ಕೊಳ ಇದೆಯಂತೆ, ಕೊಳಕ್ಕೆ ಕೂಡ ಹೋಗಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡುವ. ಬನ್ನಿ. Same. I am also CEO. Oh, which one?